ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಬಂದಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಫ್ರೀಡಮ್ ಪಾರ್ಕ್ಗೆ. ಹಾಗೆ ಸುಮ್ಮನೆ ಹಾಲಿಡೇಸ್ ಸಿಕ್ತಲ್ವಾ, ನೋಡೋಣ ಅಂತಂದ್ಬಿಟ್ಟು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ವಿ. ನಮಗೆ ನಿಯರೆಸ್ಟ್ ಅಂತ ಅನಿಸಿದ್ದು ನಮ್ಮ ಶಿವಮೊಗ್ಗದಲ್ಲಿ ಇರುವಂತಹ ಫ್ರೀಡಮ್ ಪಾರ್ಕ್. ಇದಕ್ಕೆ ವಿಸಿಟ್ ಮಾಡಿದ್ವಿ. ಇಲ್ಲಿ ಪ್ರತಿಯೊಂದು ಮೆಟೀರಿಯಲ್ ನಮಗೆ ಸಿಗುತ್ತೆ. ಈವನ್ ಒಂದು ಸೇಫ್ಟಿ ಪಿನ್ನಿಂದ ಹಿಡಿದು ನಮಗೆ ಯಾವ್ಯಾವ ವಸ್ತುಗಳನ್ನ ಸಿಕ್ಕಿದೆ ಪರ್ಸ್ನಲಿ ಒಂದು ಪ್ರತಿಯೊಂದು ಸಹ ಇಲ್ಲಿ ಸಿಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ತುಂಬಾ ಎಂಜಾಯ್ ಮಾಡ್ಬೋದು. ವಿತ್ ಗೇಮ್ಸ್, ಎಕ್ಸಿಬಿಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಪನಿಂಗ್ ಬಂದುಬಿಟ್ಟು ಈವ್ನಿಂಗ್ 4 o'clock ಟು ನೈಟ್ 9 o'clockವರೆಗೂ ಓಪನಿಂಗ್ ಇರುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಗೇಮ್ಸ್ ಎಲ್ಲ ಇರುತ್ತೆ, ಫುಡ್ ಕೂಡ ಇರುತ್ತೆ. ಎಂಟ್ರೆನ್ಸ್ ಫೀಸ್ ಕೂಡ ತುಂಬಾ ನಮ್ಮ ಕೈಗೆ ಇಟ್ಕೋ ಅಂತ ಕಡಿಮೆ ಬೆಲೆಯಲ್ಲೇ ಇದೆ. 100 rupees ಎಂಟ್ರೆನ್ಸ್ ಫೀಸ್ ಇರುತ್ತೆ. ನಾವೆಲ್ಲ ಫಿಶ್ ವೆರೈಟಿ ಟೈಪ್ಸ್ ಆಫ್ ಫಿಶ್ನ ಫಸ್ಟ್ ನೋಡಿದ್ದೆ ಈ ಎಕ್ಸಿಬಿಷನಲ್ಲಿ. ತುಂಬ ಚೆನ್ನಾಗಿತ್ತು, ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಒಮ್ಮೆ ಫ್ರೀ ಟೈಮ್ ಮಾಡಿಕೊಂಡು ಎಂಪ್ಲಾಯೀಸ್ ಆಗಿದ್ದರೆ ಅಥವಾ ಹೌಸ್ ವೈಫ್ ಯಾರು ಫ್ರೀ ಮಾಡ್ಕೊಂಡ್ಬಿಟ್ಟು ಒನ್ ಡೇ ವಿಸಿಟ್ ಮಾಡಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು, ನಮ್ಮ ಅತ್ತೆ, ನಮ್ಮ ಅಣ್ಣ, ಅವರು, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ನಾನು ಕೂಡ ಸಿಕ್ಕಾಪಟ್ಟೆ ತಿಂಡಿ ಹೋದ್ವಿ. ಮೊದಲೇ ಎಲ್ಲ ರೀತಿ ತಿಂಡಿನೂ ಸಹ ತಿಂದ್ವಿ. ಆಯ್ತು, ಫಸ್ಟ್ ಎಲ್ಲ ನೋಡ್ಕೊತ ಬಂದ್ವಿ. ತಿಂಡಿ ಎಲ್ಲ ತಿನ್ಕೊಂಡ್ವಿ, ವೆಯ್ಟ್ ಮಾಡಿದ್ವಿ. ಎಕ್ಸಿಬಿಷನ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದು 6 o'clock ಅಂತ ಹೇಳಿದರು. ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಪೊಟ್ಯಾಟೊ ಟ್ವಿಸ್ಟರ್ನ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲರೂ ಕೂಡ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡಿದೆ. ನಾನು ನೋಡಿದ್ದೆ ಗೇಮ್ಸ್ಗಿಂತ ಇಲ್ಲಿರೋಂಥ ಗೇಮ್ಸ್ ನೋಡ್ಬಿಟ್ಟು ನಂಗೆ ತುಂಬಾ ಭಯ ಆಗೋಯಿತು, ಹೇಗಪ್ಪ ಇದೆಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಆಮೇಲೆ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಬಜಾರ್ ಒಳಗಡೆ ಬಂದ್ವಿ. ಅದೇ ಫಿಶ್ ಎಕ್ಸಿಬಿಷನ್ ಪಕ್ಕದಲ್ಲೇ ಕೂಡ ಬಜಾರ್ ಟೈಪ್ ಇಟ್ಟಿದ್ದಾರೆ. ಒಂದು ಬ್ಯಾಂಗಲಿಂದ ಹಿಡಿದು ಎಲ್ಲ ರೀತಿ ಕ್ಲಾತ್ಸು, ಬ್ಯಾಂಗಲ್ಸು, ಫುಡ್ಡು ಮತ್ತು ಫರ್ನಿಚರ್ ಐಟಮ್ಸು, ಶರ್ಟ್ಸ್, ಟೀ ಶರ್ಟ್ಸ್ ಎಲ್ಲ ರೀತಿ ಐಟಮ್ಸು ಸಹ ಅಲ್ಲಿ ನಮಗೆ ಸಿಗುತ್ತೆ. ನಾವೆಲ್ಲ ವಿಸಿಟ್ ಮಾಡ್ಕೊತಾ ಬಂದ್ವಿ. ನನಗಂತೂ ತುಂಬ ಲೈಕ್ ಆಯಿತು. ಸ್ಲಿಪ್ಪರ್ಸ್ ಕೂಡ ವೆರೈಟಿ ಟೈಪ್ಸ್ ಆಫ್ ಸ್ಲಿಪ್ಪರ್ಸ್ ಇದ್ವು. ವ್ಯಾಲೆಟ್ಸ್ ಆಗಿರಬಹುದು, ಪ್ರತಿಯೊಂದು ಸಹ ಚೆನ್ನಾಗಿತ್ತು. ನಾವು ಟೇಸ್ಟ್ ಮಾಡಲಿಕ್ಕೋಸ್ಕರ ಕೆಲವೊಂದು ನಾವೇನು ಡೈಜೆಷನ್ ಸಿಸ್ಟಮ್ ಆಗಿ ನಾವು ಸೋಂಪಿಂಗ್ ಕಾರ್ಡ್ ಯೂಸ್ ಮಾಡ್ತೀವಿ ಅದೆಲ್ಲ ಕೂಡ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ರು. ನಾನು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತಗೊಂಡೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಮೂವ್ ಮಾಡ್ಕೊತ ಬಂದ್ವಿ. ನೆಕ್ಸ್ಟ್ ಸ್ಕರ್ಟ್ ಎಲ್ಲ ಚೆನ್ನಾಗಿತ್ತು. ಅದೇ ರೀತಿ ಎಲ್ಲ ರೀತಿ ಕ್ಲಾತ್ಸಿತ್ತು. ನಮ್ಗೆ ಏನೇನು ಬೇಕು ಎಲ್ಲ ಐಟಮ್ನ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಎಲ್ಲ ಐಟಮ್ಸ್ನ ನೋಡಿಕೊಂಡು ವೀಡಿಯೋ ಮಾಡ್ಕೊಂತ ಅದಕ್ಕೆ ನಮ್ಗೆ ಏನೇನು ಬೇರೆ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ನನಗೆ ಸೋಂಪಿನ ಕಾಲಂದ್ರೆ ತುಂಬಾ ಇಷ್ಟ. ಅದನ್ನ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗ್ತಾ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಬಂದಿತ್ತು ಟಾಯ್ಸ್ ಎಲ್ಲ ಇತ್ತು, ಸ್ಲಿಪ್ಪರ್ಸ್ ಇತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಚಕ್ಲಿ ಮತ್ತು ಹಪ್ಪಳ ಟೇಸ್ಟ್ ಮಾಡಿದೆ. ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಗೇಮ್ ಸ್ಟಾರ್ಟ್ ಮಾಡಿದ್ವಿ, ಟೈಮ್ ಗೇಮ್ ಮಾಡಿದ್ವಿ. ಆಮೇಲೆ ಮತ್ತೆ ಕನ್ನಿ ವಿಸಿಟಿಂಗ್ ಇತ್ತು, ನೋಡೋಣ ಅಂತ ಅಂದ್ಬಿಟ್ಟು ರಿಯಲಿ ಗ್ರೇಟ್ ಕಂಡ್ವಿ. ಅವ್ರ ಲೈಫ್ ಎಷ್ಟು ಕಷ್ಟ ಅಲ್ವಾ ಅಂತ ಅನ್ಸ್ಬಿಡ್ತು ನೋಡಿ. ನೀರಲ್ಲಿ ಅವ್ರ ಬ್ರೀತಿಂಗ್ ತುಂಬಾ ಕಷ್ಟ ಆಯಿತು ಅವ್ರಿಗೆ. ಜಸ್ಟ್ 2 minutes ನಮಗೆ ಎಂಟರ್ಟೈನ್ ಮಾಡಿದಂತೆ ನೆಕ್ಸ್ಟ್ ಅವರ ಉಸಿರನ್ನ ತಗೊಳ್ಳೋಕ್ಕೆ 1 minute ತುಂಬಾ ಕಷ್ಟ ಆಗೋಯ್ತು. ನಾನು ರಿಯಲಾಗಿ ನೋಡಿ ನನ್ನ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ನಮ್ಮ ಅದಕ್ಕೆ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ನೇಮ್ ಮೇಲೆ ಒಂದು ನೇಮ್ ಲಾಕೆಟ್ ಮಾಡಿಸ್ಕೊಂಡ್ಬಿಟ್ಟು ಕೀ ಚೈನ್ ಟೈಪ್ ಮಾಡ್ಕೊಂಡ್ಬಂದ್ವಿ. ನೆಕ್ಸ್ಟ್ ನಮ್ಮ ಅಣ್ಣನ ಕಡೆ ಕೊಟ್ಬಿಟ್ಟು ಪ್ರೆಸೆಂಟ್ ಮಾಡಿದ್ವಿ. ಅದ ನಂತರ ಉಪ್ಪಿನಕಾಯಿ ಎಲ್ಲ ಡಿಫ್ರೆಂಟ್ ಆಗಿತ್ತು, ನೋಡೋಣ ಅಂತ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ನೆಕ್ಸ್ಟ್ ಪೌಡರ್ಸ್ ಮತ್ತೆ ಕಮ್ಮಿ ವಿಸಿಟಿಂಗ್ ಇದೆ ಅಂತಂದ್ರೆ ಮತ್ತೆ ಹೋಗಿ ಮತ್ತೆ ವಿಸಿಟ್ ಮಾಡಿದ್ವಿ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಫಿಶ್ ಡಿಫ್ರೆಂಟ್. ನೆಕ್ಸ್ಟ್ ಇನ್ನೊಂದು ಪಕ್ಕದಲ್ಲಿ ಎಕ್ಸಿಬಿಷನ್ ಇತ್ತು, ಅದು ಓಪನ್ ಆದ ತಕ್ಷಣ ಇವಾಗೆಲ್ಲ ಹೋಗಿ ನೋಡ್ಕೊಂಡ್ಬಿಟ್ಟು ಖುಷಿಯಿಂದ ಬಂದ್ವಿ. ನೆಕ್ಸ್ಟ್ ನಮ್ಮ ಅಮ್ಮನೊಂದು ವಾಚ್ ಕೊಡ್ಸೋಣ ಅಂತ ವಾಚ್ ಪ್ರೆಸೆಂಟ್ ಮಾಡಿದ್ವಿ. ಕೆಲವೊಂದು ಗೇಮ್ಸ್ ಇತ್ತು, ಗೇಮ್ಸ್ ಎಲ್ಲ ಆಡಿಕೊಂಡು ನೆಕ್ಸ್ಟ್ ಸ್ನ್ಯಾಕ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿಕೊಂಡು ನಾನು ಗನ್ ಇಟ್ಕೊಂಡು ಒಂದು ಶೂಟ್ ಮಾಡಿ ಅದು ನೆಕ್ಸ್ಟ್ ಬಂದಿದ್ದೆ. ಫೈನಲಿ ಟೈಮ್ ಓವರ್ ಆಗಿತ್ತು. ಸೊ ಗುಡ್ ನೈಟ್, ಬಾಯ್.